ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯಾವುದು ಸ್ಟ್ರೈಟ್ನಿಂಗ್ ಯೂಸ್ ಮಾಡ್ತೀನಿ, ನನಗೆ ಯಾವ ಥರ ವರ್ಕ್ ಆಗಿದೆ ಅದ್ರದ್ದು ರಿವ್ಯೂ ಕೊಡೋಣ ಅಂತೇಳಿ. ನಾನು ಯೂಸ್ ಮಾಡೋದು ಅರ್ಬನ್ ಯೋಗೋ 3-in-1 ಹಾಟ್ ಹೇರ್ ಬ್ರಷ್ ಅಂತ. ಇದು ನಾನು ಅಮೆಝಾನಿಂದ ತರಿಸಿದ್ದು. ಇದ್ರ ಪ್ರೈಸು 2500. ನಾನು 2 ಚೂಸ್ ಮಾಡಿದ್ದೆ. ಇದರಲ್ಲಿ ಒಂದು ಬಿ ಬ್ಲೆಂಡ್ ಮತ್ತು ಅರ್ಬನ್ ಯೋಗ್ ಚೂಸ್ ಮಾಡಿದ್ದೆ. ಬಿ ಬ್ಲೆಂಡಲ್ಲಿ ಹೇರ್ ಡ್ರೈಯರ್ ಸಿಗೋದಿಲ್ಲ, ಜಸ್ಟ್ ಹೇರ್ ಸ್ಟ್ರೈಟ್ನಿಂಗ್ ಮಾತ್ರ ಸಿಗೋದು. ಇದು ಹೇರ್ ಡ್ರೈಯರು. ಇದು ಈ ಥರ ಕವರ್ ಚೆನ್ನಾಗಿ ಪ್ಯಾಕೇಜಿಂಗ್ ಚೆನ್ನಾಗಿ ಮಾಡ್ಕೊಟ್ಟಿರ್ತಾರೆ. ಇದು ಈ ಥರ ಇಲ್ಲಿ ಸ್ವಿಚ್ ಇರುತ್ತೆ, ಹಿಂಗೆ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ, ಹಿಂಗೆ ಬಿಟ್ಟರೆ ಲಾಕ್ ಆಗುತ್ತೆ. ಇದು ಹೇರ್ ಬ್ರಷ್. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಇದು. ನನಗೆ ಪರ್ಸ್ನಲಾಗಿ ಚೆನ್ನಾಗಿ ಇಷ್ಟ ಆಗಿದೆ. ಸೇಮ್ ಕೂಮ್ ಹೆಂಗೆ ಮಾಡ್ತೀವಿ ಸೇಮ್ ಅದೇ ಥರ ಮಾಡೋದು, ತೋರಿಸ್ತೀನಿ ನಿಮಗೆ. ನೋಡಿ, ಇದು ಈ ಥರ ಇಲ್ಲೊಂದು ಮಾರ್ಕ್ ಕೊಟ್ಟಿರ್ತಾರೆ. ಈ ಮಾರ್ಕಿಗೆ ಹಿಂಗೆ ಪ್ರೆಸ್ ಮಾಡಿ ಹಿಂಗಂದರೆ ಲಾಕ್ ಆಗುತ್ತೆ. ನಾವು ಲಾಕ್ ಓಪನ್ ಮಾಡಬೇಕು ಅಂತಂದರೆ ಇದನ್ನು ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಂಡು ಇದನ್ನು ತಿರುಗಿಸಿದ್ರೆ ಓಪನ್ ಆಗುತ್ತೆ. ಇವಾಗ ಇದಕ್ಕೆ ನಾನು ಸೆರಮ್ ಯೂಸ್ ಮಾಡ್ತೀನಿ, ಹೇರ್ ಸೆರಮ್ಮು. ನಾನು ಯೂಸ್ ಮಾಡೋದು ಲಾರಿಯಲ್ ಪ್ಯಾರಿಸ್ ಎಕ್ಸ್ಟ್ರಾಡಿನರಿ ಆಯಿಲು. ಇದನ್ನು ನಾನು ನೈಟ್ ಹೇರ್ ಕೇರ್ ಆಗು ಯೂಸ್ ಮಾಡ್ತೀನಿ, ಹೀಟ್ ಪ್ರೊಟೆಕ್ಷನ್ ಆಗು ಯೂಸ್ ಮಾಡ್ತೀನಿ. ಶೈನಿ ಬೇಕು ಅಂತಂದರೆ, ಆಚೆ ಎಲ್ಲ ಹೋಗ್ಬೇಕಾದ್ರೆ ಶೈನಿ ಸ್ವಲ್ಪ ಬೇಕು ಅಂತಂದರೆ ಅದಕ್ಕೂ ಯೂಸ್ ಮಾಡ್ತೀನಿ. ಈ ಪ್ರಾಡಕ್ಟ್ ಹೆಂಗೆ ವರ್ಕ್ ಆಗುತ್ತೆ, ಎಷ್ಟು ಚೆನ್ನಾಗಿದೆ ಅಂತ ನಾನು ಇವಾಗ ತೋರಿಸ್ತೀನಿ. ಇದನ್ನು ನಾನು 2 ಪಂಪ್ ತಗೋತಾ ಇದ್ದೀನಿ. ಕೈಗೆ ಚೆನ್ನಾಗಿ ಹಿಂಗೆ ರಬ್ ಮಾಡಿಕೊಂಡು, ನಿಮ್ಗೆ ವೆಟ್ ಹೇರ್ ಇರಬೇಕು, ಸ್ಕ್ಯಾಲ್ಪಿಗೆ ಟಚ್ ಮಾಡಬೇಡಿ, ಜಸ್ಟ್ ಹಿಂಗೆ ಹೇರಿಗೆ ಮಾತ್ರ ಹಿಂಗೆ ಹಾಕ್ಕೊಳ್ಳಿ. ಹೀಗೆ ನೀವು ಯಾವುದೇ ಹೇರ್ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಮಾಡಬೇಕಾದ್ರೆ, ಎಕ್ಸ್ಪೆಷಲಿ ಸ್ಟ್ರೈಟಿಂಗ್ನ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಆದಷ್ಟು ಕ್ಲೀನ್ ಹೇರ್ಗೆ ಯೂಸ್ ಮಾಡಿ. ವಾಶ್ ಮಾಡ್ಕೊಂಡಿರಿ ಹೇರು. ತುಂಬ ಡಸ್ಟೆಲ್ಲ ಕೂತಿರುತ್ತೆ. ಡಸ್ಟೆಲ್ಲ ಕೂತಿರೋದು ಏರ್ ಹೋಗಿ ನೀವು ಸ್ಟ್ರೈಟ್ನಿಂಗ್ ಮಾಡಿದ್ರೆ ಸ್ಪಿಟ್ಸ್ ಆಗೋದಿರುತ್ತೆ, ಏರ್ ಫಾಲ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ. ಆದಷ್ಟು ಕ್ಲೀನಾಗಿರೋ ಹೇರ್ಗೆ ಸ್ಟ್ರೈಟ್ನಿಂಗ್ ಮಾಡಿ. ಸೆರಮ್ ಯೂಸ್ ಮಾಡಿನೇ ನೀವು ಹೇರ್ ಡ್ರೈ ಮಾಡ್ಕೋಬೇಕು, ಯಾಕೆಂದರೆ ಇದು ಸ್ವಲ್ಪ ಹಾಟ್ ಏರ್ ಬರೋದ್ರಿಂದ ಸ್ವಲ್ಪ ಕೂದಲು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಯಾವಾಗಲೂ ನೀವು ಏನೇ ಸ್ಟ್ರೈಟ್ನಿಂಗ್ ಮಾಡಬೇಕಾದ್ರೂ, ಏರ್ ಡ್ರೈ ಮಾಡಬೇಕಾದ್ರೂ ಹೀಟ್ ಪ್ರೊಟೆಕ್ಷನ್ ಹಾಕ್ಕೊಂಡು ಯೂಸ್ ಮಾಡಿ. ಇದು ಇವಾಗ ನಾನು ಹಿಂಗೆ ಲಾಕ್ ಆಯ್ತು. ಈಗ ನಾನು ಹೇರ್ ಡ್ರೈ ಮಾಡ್ಕೋತೀನಿ. ಹೇರ್ ಡ್ರೈ ಮಾಡ್ತಾ ಇದ್ರದ್ದು ಏನು ಪ್ರಾಬ್ಲಮ್ ಅಂದರೆ ತುಂಬ ಸೌಂಡ್ ಬರುತ್ತೆ, ಝಿಝ್ ಅಂತ ಸೌಂಡ್ ಬರುತ್ತೆ. ಸೌಂಡ್ ಏನು ಕೇಳಲ್ಲ ಇದರಲ್ಲಿ. ಅದಕ್ಕೆ ಈಗ ಮಾತಾಡೋಕ್ಕಾಗಲ್ಲ. ಇದು ಆಫ್ ಮಾಡಾದ್ಮೇಲೆ ಹೇಳ್ತೀನಿ. ಈಗ ಆನ್ ಮಾಡಿ ಹಾಕ್ಕೊಳ್ತೀನಿ. ನೋಡಿ, ಈ ಥರ ಸೌಂಡ್ ಬರುತ್ತೆ. ನಾನು ಇದನ್ನು ಹೈಯಲ್ಲಿ ಇಟ್ಕೋತೀನಿ. ಒಂದು ಸ್ವಲ್ಪ ತುಂಬ ವೆಟ್ ಇದೆ, ಅದಕ್ಕೆ ಸ್ವಲ್ಪ ಹೈಯಲ್ಲಿ ಇಟ್ಕೋತೀನಿ ನಾನು. ಇದು ಲೋ, ಮೀಡಿಯಮ್, ಹೈ, ವಾರ್ಮ್, ಆಫ್ ಅಂತ ಇದೆ. ವಾರ್ಮಲ್ಲಿ ಮಾಮೂಲಿ ಕೂಲ್ ಸ್ವಲ್ಪ ಬಿಸಿ ಬರುತ್ತೆ. ಲೋವಲ್ಲಿ ಸ್ವಲ್ಪ ಸ್ಲೋ ಇರುತ್ತೆ ಅಷ್ಟೇ, ಗಾಳಿ ಸ್ವಲ್ಪ ಸೌಂಡ್ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ. ಮೀಡಿಯಮ್, ಹೈ ಎಲ್ಲ ಎರಡು ಒಂದೇ ಥರ ಬರುತ್ತೆ. ಹೈಯಲ್ಲಿ ಮತ್ತು ಸ್ವಲ್ಪ ಜಾಸ್ತಿ ಸೌಂಡ್ ಬರುತ್ತೆ ಅಷ್ಟೇ. ಸೇಮ್ ಅನಿಸುತ್ತೆ. ಒಂದೊಂದ್ಸತಿ ವಾರ್ಮ್, ಲೋ, ಮೀಡಿಯಮ್ ಎಲ್ಲ ಒಂದೊಂದ್ಸಲ ಸೇಮ್ ಬರುತ್ತೆ. ಸೇಮ್ ಬಿಸಿಗಳೇ ಬರೋದು. ಈಗ ಹೇರ್ ಡ್ರೈ ಎಲ್ಲ ಮಾಡಾಯಿತು. ಹೇರ್ ಡ್ರೈ ಆದಮೇಲೆ ನೀಟಾಗಿ ಕೂಮ್ ಮಾಡಬೇಕು. ಚೂರು ಸಿಕ್ಕೇನೂ ಇರಬಾರ್ದು. ನೀಟಾಗಿ ಕೂಮ್ ಮಾಡಾದ್ಮೇಲೆ ಕ್ಲಿಪ್ಸಿಂದ ಪಾರ್ಟಿಷನ್ ಮಾಡ್ಕೊಳ್ತೀನಿ. ನೀಟಾಗಿ ನೀವು ಹೇರ್ ಪ್ರಾಡಕ್ಟ್ ಅದು ಹೀಟರ್ ಯೂಸ್ ಮಾಡೋದ್ರಿಂದ, ಹೇರ್ ಸ್ಟ್ರೈಟ್ನರ್ ಯೂಸ್ ಮಾಡ್ತಾ ಇದ್ದರೆ ಮುಖಕ್ಕೆ ಸನ್ಸ್ಕ್ರೀನ್ ಯೂಸ್ ಮಾಡ್ಕೊಳ್ಳಿ. ಯಾಕೆಂತಂದರೆ ನಾವು ಯೂಸ್ ಮಾಡ್ತಿರ್ಬೇಕಾದ್ರೆ ಮುಖಕ್ಕೆ ಸ್ವಲ್ಪ ಬಿಸಿ ತಾಗ್ತಾ ಇರುತ್ತೆ. ಅದಕ್ಕೆ ಸನ್ಸ್ಕ್ರೀನ್ ಯೂಸ್ ಮಾಡ್ದೇ ಯೂಸ್ ಮಾಡಬೇಕು. ನಾನು ಫಸ್ಟು ಫ್ರಂಟ್ ಮಾಡ್ಕೊಂಡು ಬಿಡ್ತೀನಿ. ಪಾರ್ಟಿಷನ್ನು ಸಪ್ರೇಟಾಗಿ ಮಾಡ್ಕೊಬಿಡಿ, ಅವಾಗ ಸ್ಟ್ರೈಟ್ನಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಜಸ್ಟ್ ಹಿಂಗೆ ತಗೊಂಡು ಟ್ವಿಸ್ಟ್ ಮಾಡಿ ಜಸ್ಟ್ ಹಿಂಗೊಂದು ಕ್ಲಿಪ್ ಹಾಕೊಳ್ಳಿ.
ಇದನ್ನ ಹಿಂಗೆ ಬಿಡ್ತೀನಿ, ಲಾಸ್ಟು ನಾನು ಹಿಂಗೆ ಸ್ಟ್ರೈಟ್ನಿಂಗ್ ಮಾಡ್ಕೊತೀನಿ. ಅದಕ್ಕೆ ನಾನು ಇವಾಗ 1 2 3 4 ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ. ನಾನು ಫಸ್ಟು ಫಿಲಿಪ್ಸ್ ಯೂಸ್ ಮಾಡ್ತಾ ಇದ್ದೆ. ಅದು ಒಂದು ಸ್ವಲ್ಪ ಸ್ಲೈಡ್ ಇತ್ತು, ಬ್ರಷ್ ಇರಲಿಲ್ಲ. ಬಟ್ ಅದು ತುಂಬ ಲೇಟ್ ಆಗುತ್ತೆ, ಸ್ಲೈಡ್ ತಗೊಂಡ್ರೆ ತುಂಬ ಲೇಟ್ ಆಗುತ್ತೆ ಅದು ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಕ್ಕೆ. ಎಲ್ಲರೂ ಫಂಕ್ಷನ್ಗೆ ಏನಾದರೂ ಹೋಗ್ಬೇಕು ಅಂತಂದರೆ ತುಂಬ ನಿಧಾನ ಸ್ವಲ್ಪನೇ ಹೇರ್ಸ್ ತಗೊಂಡು ಮಾಡ್ಕೋಬೇಕು. ಅದಕ್ಕೆ ನಾನು ಬ್ರಷ್ನ ರೆಫರ್ ಮಾಡ್ತೀನಿ. ಓಕೆ, ಇದು ಲಾಕ್ ಆಯಿತು. ಇದನ್ನು ನಾನು ಹೈಯಲ್ಲೇ ಇಟ್ಕೊಂಡಿದ್ದೀನಿ, ಹೈಯಲ್ಲಿ ಇಟ್ಕೊಂಡೇ ಮಾಡ್ತೀನಿ. ಯಾಕೆಂತಂದರೆ ನಂದು ವೇವ್ ವಿತ್ ಕರ್ಲಿ, ತುಂಬ ಸ್ಟ್ರೈಟು ಇಲ್ಲ, ತುಂಬ ವೇವು ಇಲ್ಲ, ಫುಲ್ ಕರ್ಲಿನೂ ಇಲ್ಲ, ಮೀಡಿಯಮ್ ಆಗಿದೆ. ಅದಕ್ಕೆ ನಾನು ಹೈಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಯಾವತ್ತೂ ಹೇರ್ ಸ್ಟ್ರೈಟ್ನಿಂಗ್ ಮಾಡಬೇಕಾದ್ರೆ ಫಾಸ್ಟಾಗಿ ಹಿಂಗೆ ಮಾಡಿಬಿಡ್ಬೇಡಿ, ನಿಧಾನ ಮಾಡಿ, ನಿಧಾನಕ್ಕೆ ಅದು ಕೂತ್ಕೋಬೇಕು ಕೂದಲು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಸ್ಪೀಡಾಗಿ ಬೇಗ ಆಗೋಗ್ಲಿ ಅಂತ ಹಿಂಗೆ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಅದು ಫಿನಿಶಿಂಗ್ ಕರೆಕ್ಟಾಗಿ ಬರೋದಿಲ್ಲ. ನಿಧಾನಕ್ಕೆ ಒಂದು 1 ಮಿನಿಟ್ಸ್ 2 ಮಿನಿಟ್ಸ್ ನಿಧಾನಕ್ಕೆ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇವಾಗ ಯಾವುದು ಸ್ಟ್ರೈಟ್ನಿಂಗ್ ಆಗಿದೆ ಅದನ್ನು ಒಂದು ಸಪ್ರೇಟಾಗಿ ಕ್ಲಿಪ್ ಹಾಕೋಬಿಡ್ತೀನಿ, ಯಾಕೆಂದರೆ ಸ್ಪ್ರೆಡ್ ಆಗಬಾರ್ದು ಅಂತ. ಓಕೆ, ನೋಡಿ ನಮ್ಮದು ಆಫ್ಟರ್ ಮತ್ತು ಬಿಫೋರ್ ಹೇರ್ ಸ್ಟ್ರೈಟ್ನಿಂಗ್ ಮುಗೀತು. ಮುಗ್ದಾದ್ಮೇಲೆ ನಾನು ಮತ್ತೆ ಇದೇ ಸೆರಮ್ನ ಯೂಸ್ ಮಾಡ್ತೀನಿ ಫಿನಿಶಿಂಗ್ ಟಚ್ಗೋಸ್ಕರ. ಚೆನ್ನಾಗಿ ಅನಿಸುತ್ತೆ. ಜಸ್ಟ್ ಹೀಗಷ್ಟೇ. ಓಕೆ, ನೀಟಾಗಿ ಇದನ್ನು ಈ ಫ್ರಂಟ್ ಹೇರ್ನ ಈ ಥರ ನಾನು ಫಸ್ಟ್ ಟೈಮ್ ಹೇರ್ ಕಟ್ ಮಾಡಿಸಿದ್ದು, ಲೇಯರ್ ಮಾಡಿಸಿದ್ದೆ ಸ್ಪಿನ್ನಲ್ಲಿ. ಅದು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಖುಷಿಲಿ ಹೆಂಗೆ ಬರುತ್ತೆ ಏನು ಅಂತಂದ್ಬಿಟ್ಟು ನನಗೆ ಗೊತ್ತಿರಲಿಲ್ಲ. ಚೆನ್ನಾಗಿ ಮಾಡಿದ್ದಾರೆ. ಬಟ್ ಈ ಥರ ಹಿಂಗೆ ಇದನ್ನ ಯಾವತ್ತೂ ಅಪ್ವರ್ಡ್ಸು ಹಿಂಗೆ ಮೇಲಿಂದ ಸ್ಟ್ರೈಟ್ನಿಂಗ್ ಮಾಡಿ ಚೆನ್ನಾಗಿ ಕೂರುತ್ತೆ. ಓಕೆ, ನೋಡಿ ಸ್ಟ್ರೈಟ್ನಿಂಗ್ ಹಿಂದೆನೂ ತೋರಿಸ್ಬಿಡ್ತೇನೆ ನಿಮಗೆ ಸೆಂಟರ್. ನೋಡಿ ಇಲ್ಲಿ ಜಸ್ಟ್ ನೀವು ಕೋಮ್ ಹೇಗೆ ಮಾಡ್ತೀರಾ ಅದೇ ಥರ ಹಿಂಗೆ ಸ್ಟ್ರೈಟಿಂಗ್ ಕೋಮ್ ಮಾಡ್ಬೋದು ನೋಡಿ. ಓಕೆ, ನನಗೆ ಇದು ವರ್ತ್ ಅನಿಸುತ್ತೆ. ಓಕೆ, ಕೆಲವೊಬ್ಬರು ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಕೆಲವ್ರು ಹಿಂಗೆ ಬ್ರಷ್ ಮಾಡ್ತಿರ್ಬೇಕಾದ್ರೆ ಹೇರ್ ಫಾಲ್ ಆಗುತ್ತೆ. ನನಗಿದು ಜಾಸ್ತಿ ಆಗಿಲ್ಲ ನೋಡಿ, ಒಂದಿಷ್ಟು ಆಗಿದೆ ಹೇರ್ ಫಾಲು. ಇಷ್ಟೇ ಹೇರ್ ಬಂದಿರೋದು. ಸ್ವಲ್ಪ ನಂದು ಲಾಂಗ್ ಹೇರ್ ಇದೆ, ಅದಕ್ಕೆ ಒಂದು 5 ಒಂದು 6 ಬಂದಿರ್ಬೋದೇನೋ ಅಷ್ಟೇ. ಇದು ಸ್ವಲ್ಪ ಬಿಸಿ ಇದೆ, ಇದೂ ಅಷ್ಟೇ. ಇಲ್ಲೆಲ್ಲ ಬಿಸಿ ಇರುತ್ತೆ. ಸ್ವಲ್ಪ ಬಟ್ಟೆ ತಗೊಂಡು ಇಲ್ಲ ಅಂದರೆ ಕೂಲ್ ಆದಮೇಲೆ ಇದನ್ನು ಬಿಚ್ಚಿಬಿಟ್ಟು ನೀಟಾಗಿ ಏರ್ಸ್ ಏನಾದರೂ ಇದ್ದರೆ ಈ ಥರ ಎಲ್ಲ ನೀಟಾಗಿ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಡಿ. ನೀಟಾಗಿಲ್ಲ ಅಂತಂದರೆ ಮತ್ತೆ ಪ್ರಾಡಕ್ಟ್ಗಳು ಹಾಳಾಗುತ್ತೆ, ಯೂಸ್ ಮಾಡೋದಕ್ಕಾಗಲ್ಲ. ಓಕೆ, ಇದು ನಾನು ಯೂಸ್ ಮಾಡೋ ಸೆರಮ್ಮು ಇದು ಪ್ರೈಸ್ ಹೇಳ್ಬಿಡ್ತೀನಿ. ಇದು 649 ಕಾಣಿಸ್ತಿದೆ,
649 ಇದ್ರ ಪ್ರೈಸು. ನಾನು ಇದನ್ನೇ ಯೂಸ್ ಮಾಡೋದು. ನಾನು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಏನು ಯೂಸ್ ಮಾಡಿಲ್ಲ. ನೋಡೋಣ, ಹಂಗೆಲ್ಲ ಅದನ್ನು ತಗೊಂಡ್ರೆ ನಾನು ನಿಮ್ಮ ಹತ್ರ ಅದು ಪ್ರಾಡಕ್ಟ್ ಬಗ್ಗೆ ಶೇರ್ ಮಾಡ್ತೀನಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.